ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕ್ರಿಯೇಷನ್. ಇವತ್ತು ಫುಲ್ ನೆಕ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಚೆಸ್ಟ್ ಬಂದು 38ದು. ಈ ರೀತಿ ಬಟ್ಟೆನ ನಮ್ಮ ಕಡೆ ಕ್ಲೋಸ್ ಪಾರ್ಟ್ ಇಟ್ಕೊಂಡು ಫ್ರಂಟ್ ಆ ಕಡೆ ಓಪನ್ ಪಾರ್ಟ್ ಅನ್ನ ಫ್ರಂಟ್ ಮಾಡಿ ಇಟ್ಕೋಬೇಕು. ಬ್ಲೌಸಿನ ಲೆಂತ್ ಒಂದು 15+1 ಇಟ್ಟಿದ್ದೀನಿ ನಾನು. ಮೇಲ್ಗಡೆ ಒಂದು 1/2 ಇಂಚು, ಕೆಳಗಡೆ ಒಂದು ಹಾಫ್ ಇಂಚು ಬಿಡಬೇಕು. ನೆಕ್ಸ್ಟ್ ನಾನು ಬ್ಯಾಕ್ ಹುಕ್ಸ್ ಹಾಕ್ತಾ ಇದ್ದೀನಿ, ಹಾಗಾಗಿ ಇಲ್ಲೊಂದು 1/2 ಇಂಚು ತಗೋತಾ ಇದ್ದೀನಿ. ಇದನ್ನ ಈಗ ಲೈನ್ ಹಾಕಿ ನಂತರ ಫುಲ್ ಶೋಲ್ಡರ್ಸ್ 17, ಹಾಗೆ ಆರ್ಮ್ ಹೋಲು 8, ಶೋಲ್ಡರ್ ಲೆಂತ್ ಇಲ್ಲೂ ತಗೊಂಡು ಒಂದು ಮಾರ್ಕ್ ಮಾಡ್ಕೋಬೇಕು. ಈಗ ಒಂದು ಲೈನ್ ಹಾಕಿ. ಈಗ ಲೈನ್ ಹಾಕ್ತಾ ಇರೋದು ಆರ್ಮ್ ಹೋಲಿಂದ ನಾನು. ಇಲ್ಲೂ ಸಹ 8 ಇಂಚನ್ನು ನೋಡಿ ಒಂದು ಬಾಕ್ಸ್ ಮಾಡ್ಕೋಬೇಕಿಲ್ಲಿ. ಹಾಗೆ ಶೋಲ್ಡರ್ ವಿಡ್ತ್ ಬಂದು 2.5, ಶೋಲ್ಡರ್ ಡೀಪು 1 ಇಂಚ್. ಇಲ್ಲೂ ಸಹ ಈ ರೀತಿ ಬಾಕ್ಸ್ ತರ ಮಾಡಿ ಕರು ಸ್ಕೇಲಿಂದ ಒಂದು ಈ ರೀತಿ ಸರ್ಕಲ್ ತರ ಹಾಕಬೇಕು. ನಂತರ ಆರ್ಮ್ ಹೋಲ್ ಹತ್ರ ನಾವು 1/2 ಇಂಚನ್ನು ಒಳ ತಗೋಬೇಕು. ಬಾಡಿ ಕಡೆ ತಗೊಂಡು ಒಂದು ಲೈನ್ ಹಾಕಬೇಕು. ಈಗ 8 ಇಂಚು ನಾನು ಆರ್ಮ್ ಹೋಲ್ ತಗೊಂಡಿದ್ದೆ, ಅದನ್ನೆಲ್ಲ ಡಿವೈಡ್ ಮಾಡಿ 4 ಇಂಚನ್ನು ಮಾರ್ಕ್ ಮಾಡ್ಕೊಂಡು, ಚೆಸ್ಟ್ ಬಂದು 38ಅನ್ನು 4 ಭಾಗ ಮಾಡಿ 9.5 ಬರುತ್ತೆ. ಎಲ್ಲ ಮಾರ್ಕ್ ಮಾಡಿಕೊಂಡು 2 ಇಂಚು ಮಾರ್ಜಿನಿಗೆ, ಈಗ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಆರ್ಮ್ ಹೋಲಲ್ಲಿ. ಹಾಗೆ ಕೆಳಗಡೆ ಟಕ್ಸಿಗೆ 4 ಇಂಚನ್ನು ಬಿಟ್ಟು ಟಕ್ಸ್ಗೋಸ್ಕರ 1 ಇಂಚು, ಟಕ್ಸ್ ಲೆಂತು 6 ಇಂಚು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಬ್ಲೌಸು ನೀಟಾಗಿ ನೋಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಬಂದಿದೆ ಬ್ಲೌಸು. ಇಲ್ಲೂ ಸಹ 4 ಇಂಚು. ಈಗ ಆರ್ಮ್ ಹೋಲಿಂದ ಸೊಂಟದವರೆಗೂ ಈ ರೀತಿ ಲೈನ್ ಹಾಕೋಬೇಕು. ಮಾರ್ಜಿನ್ಗೋಸ್ಕರ 2 ಇಂಚು. ಈಗ ನಾನು ಕಂಕ್ಳಿನ ಸುತ್ತಳತೆ ನೋಡ್ತಾ ಇದ್ದೀನಿ, 9.25 ಬಂತು. ಹಾಗಾಗಿ ಸ್ವಲ್ಪ 1/2 ಇಂಚು ಜಾಸ್ತಿ ಆಯಿತು. ಇಲ್ಲಿ ಜಾಸ್ತಿ ಆಯಿತು ಅಂದರೆ ನೀವು ಏನು ಮಾಡಬೇಕು ಅಂದರೆ ಒಂದು 1/2 ಇಂಚು ಮೇಲ್ಗಡೆ ಲೈನ್ ಮಾರ್ಕ್ ಮಾಡ್ಕೊಂಡು ಈ ರೀತಿ ಲೈನ್ ಹಾಕಿ, ಮತ್ತೆ ಅದರಲ್ಲಿ ಈ ರೀತಿ ಟೇಪನ್ನು ಹಿಡಿದು 7.5 ಇಂಚನ್ನು ಅರ್ಧ ಮಾಡಬೇಕು. ಅರ್ಧ ಮಾಡಿ ನೋಡಿ ಈ ಡಾಟಿಗೂ ಒಂದು ಲೈನ್ ಹಾಕೋಬೇಕು. ಕರು ಸ್ಕೇಲನ್ನು ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ನೋಡಿ ನಾನು ಸರ್ಕಲನ್ನು ಚೆಕ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲ್ ಹತ್ರ 9 ಇಂಚ್ ಸರಿಯಾಗಿ ಬಂತು. ಅದೇ ರೀತಿ ಶೋಲ್ಡರ್ ಹತ್ರ 1/2 ಇಂಚ್ ಮೇಲ್ ತಗೋಬೇಕು. ತಗೊಂಡು ಕ್ರಾಸ್ ಮಾರ್ಕ್ ಮಾಡ್ಕೋಬೇಕು. ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು. ನೀವು ಸಹ ಟ್ರೈ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಲೈನ್ ಮೇಲೆ ಕಟ್ ಮಾಡಬೇಡಿ, ನೀಟಾಗಿ ನೋಡ್ಕೊಂಡು ಲೈನಿನ ಪಕ್ಕದಲ್ಲೇ ಕಟ್ ಮಾಡ್ಕೊಳ್ಳಿ. ಈಗ ನಾನು ಕಟ್ ಮಾಡ್ತಾ ಇರೋದು ಇದು ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟನ್ನು ಹೀಗಿಟ್ಟು ಫ್ರಂಟ್ ಪಾರ್ಟ್ ಕಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಫೋಲ್ಡ್ ಮಾಡ್ತಾ ಇರೋದು ನಾನು ಬ್ಯಾಕ್ ಹುಕ್ಸಿಗೋಸ್ಕರ ಅಂತ 1/2 ಇಂಚ್ ಬಿಟ್ಟಿದ್ನಲ್ವ, ಅದನ್ನು ಈ ರೀತಿ ಫೋಲ್ಡ್ ಮಾಡಿ ನಾನು ದುಂಡು ಪಿನ್ನನ್ನು ಹಾಕ್ತಾ ಇದ್ದೀನಿ. ಹಾಗೆ ಫ್ರಂಟ್ ಪಾರ್ಟಿನ ಲೆಂತ್ ತಗೋತಾ ಇದ್ದೀನಿ, 13 ತಗೊಂಡಿದ್ದೀನಿ. ಅಪೆಕ್ಸ್ ಪಾಯಿಂಟ್ ಬಂದು 10. ಹಾಗೆ ಬ್ಲೌಸ್ ಬ್ಯಾಕ್ ಪಾರ್ಟನ್ನು ಇಟ್ಟು ನಾವು ಈ ರೀತಿ ಫುಲ್ ಸುತ್ತಲೂ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಂತರ 1.5 ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಯಾಕ್ ಪಾರ್ಟ್ ಲೆಂತ್ ಉದ್ದ ಇರುತ್ತೆ. ಫ್ರಂಟಲ್ಲಿ ಬೆಲ್ಟ್ ಹಾಕಬೇಕಲ್ವಾ. ನಾನು ಈ ವಿಡಿಯೋದಲ್ಲಿ ಬೆಲ್ಟ್ ಹಾಗೆ ಸ್ಲೀವ್ ತೋರಿಸಿಲ್ಲ. ಬೇಕು ಅಂದರೆ ನೆಕ್ಸ್ಟ್ ತೋರಿಸ್ತೀನಿ, ಬೇಕಂದರೆ ಕಮೆಂಟ್ ಮಾಡಿ. ಇಲ್ಲೂ ಸಹ ಫ್ರಂಟಲ್ಲಿ ಈ ರೀತಿ ಮಾರ್ಕ್ ಮಾಡಿ 1/2 ಇಂಚು ಒಳಗೆ ತಗೋತಾ ಇದ್ದೀನಿ. ಒಳಗೆ ತಗೊಂಡು ಈ ರೀತಿ ಸರ್ಕಲ್ ಹಾಕಿ. ನೀವು ಕರು ಸ್ಕೇಲನ್ನು ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ.
ಅಪೆಕ್ಸ್ ಪಾಯಿಂಟ್ ನೋಡ್ತಾ ಇದ್ದೀನಿ. 10 ಅಥವಾ 10.5 ಇಟ್ಟಿದ್ದೀನಿ. 3 ಇಂಚು ಗುಂಡಿ ಪಟ್ಟಿಯಿಂದ ಪಕ್ಕದಲ್ಲಿ, ಹಾಗೆ 1.5 ಫ್ರಂಟ್ ಟಕ್ಸಿಗೆ ಇದನ್ನು 3 ಇಂಚು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಟಕ್ಸು ಸಹ ಈ ರೀತಿ ನೋಡ್ಕೊಂಡು ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋಗಳನ್ನು ಫಾಲೋ ಮಾಡಿ ಇದೇ ರೀತಿ. 3 ಇಂಚು ಈ ರೀತಿ ಫ್ರಂಟಲ್ಲಿ ಮೇಲೆ ಹೋಗಿ ಇಲ್ಲಿ ಸ್ವಲ್ಪ ಒಂದು ಕಾಲು ಅಥವಾ ಅರ್ಧ ಭಾಗದಷ್ಟು ಈ ರೀತಿ ಸರ್ಕಲ್ ಥರ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಒಂದು 1/2 ಅಥವಾ 1 ಇಂಚ್ ಮೇಲೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಹಾಕಿ. ಇದು ಫ್ರಂಟ್ ಸರ್ಕಲ್ ನೋಡ್ತಾ ಇದ್ದೀನಿ ನಾನು, ಕಂಕ್ಲಿನ್ ರೌಂಡು. ಮಾರ್ಜಿನ್ಗೆ 2 ಇಂಚ್ ಬಿಡ್ತಾ ಇದ್ದೀನಿ. 3 ಇಂಚ್ ಮೇಲೆ ಇದು ಫ್ರಂಟ್ ಟಕ್ಸ್ ಹಿಡಿತಾ ಇದ್ದೀನಿ. 38ನ 10 ಭಾಗ ಮಾಡಿದರೆ ಎಷ್ಟು ಬರುತ್ತೋ ಅಷ್ಟನ್ನು ಇಲ್ಲಿ ಇಡಬೇಕು. ನಾನು ಈಗ ಲೈನ್ ಹಾಕಿದ್ನಲ್ವ ಅಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಮಾರ್ಕಿಗೂ ಇನ್ನೊಂದು ಮಾರ್ಕಿಗೂ 1.5 ಗ್ಯಾಪ್ ಬಿಡಬೇಕು. ಇದೇ ರೀತಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಭುಜನೂ ನೋಡಿ, ಭುಜ ಸೆಂಟ್ರಲ್ಲಿ ಈ ರೀತಿ ಇಟ್ಕೊಂಡು ಅಪೆಕ್ಸ್ ಪಾಯಿಂಟಿಗೆ ಲೈನ್ ಹಾಕಬೇಕು. ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಇದರಲ್ಲಿ ಕ್ರಾಸ್ ಬೆಲ್ಟ್ ತೋರಿಸಿಲ್ಲ, ಸ್ಲೀವ್ ತೋರಿಸಿಲ್ಲ. ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.